ಭಾಳ ಇಷ್ಟ ಆಯ್ತಾ. ನಾ ಕಳ್ತನ ಮಾಡ್ಕೊಂಡು ಬಂದ್ಬಿಟ್ಟೆ. ಏನು ಮಕ್ಕಳಿಗೆ ಒಳ್ಳೆ ಬುದ್ಧಿ ಒಳ್ಳೆ ಸಂಸ್ಕಾರ ಕಲಿತು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಭಾಗ್ಯ. ನಿಜವಾಗ್ಲೂ ಇವತ್ತಿನ ದಿನ ಹಿಂಗಿರ್ತೈತೆ ಅಂತ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನಾನು. ಯಾಕಂದ್ರೆ ನಿನ್ನೆ ವ್ಲಾಗ್ನಾಗ ನಿಮ್ಮೆಲ್ಲರಿಗೂ ಹೇಳ್ದಂಗೆ ಇವತ್ತು ಅಮ್ಮನ ಜೊತೆಗೆ ಗುಂಡನ ಊರಿಗೆ ಕಳ್ಸಾಕತ್ತೀನಿ. ಸೊ ನಿನ್ನೆ ರಾತ್ರಿ ಎಲ್ಲನೂ ಅವನು ಮಾತಾಡೋ ಮಾತು, ಅವನು ಮುಗ್ಧತೆ ಎಲ್ಲನೂ ನೋಡಿ ನಂಗೆ ನಿಜವಾಗ್ಲೂ ಕಣ್ಣಾಗ ನೀರು ಬಂತು. ಹೆಂಗಪ್ಪ ನನ್ನ ಮಗನ ನಾನು ಊರಿಗೆ ಕಳಿಸ್ಲಿ ಅಂಥೇಳಿ. ಅದೊಂದು ಚಿಕ್ಕ ವಿಚಾರ ಅಂತ ಅನ್ನಿಸ್ಬೋದು, ಆದರೆ ಒಬ್ಬ ತಾಯಿಗೆ ಮಾತ್ರ ಗೊತ್ತು ಅದೆಷ್ಟು ಕಷ್ಟ ಅಂಥೇಳಿ. ನಾನೇನು ಎಲ್ಲೋ ಯುದ್ಧಕ್ಕೇನು ಕಳ್ಸಾಕ್ತಿಲ್ಲ, ಆದರೂ ಆ ತಾಯಿ ಮಗನ ಬಾಂಧವ್ಯ ಎಮೋಷನ್ಸು ತಾಯಿಗೆ ಮಾತ್ರ ಗೊತ್ತು, ಮಕ್ಳಿಗೆ ಮಾತ್ರ ಗೊತ್ತು. ಯಾಕಂದರೆ ನಿನ್ನೆ ನೈಟ್ ಅವನಿಗೆ ಗೊತ್ತಾಗಿತ್ತು ನಾಳೆ ಊರಿಗೆ ಕಳಿಸ್ತಾರೆ ನನ್ನ ಅಂತೇಳಿ. ಸೊ ಹಂಗಾಗಿ ಅವ ಹೇಳಿದ, ನಾನು ಹೋಗಂಗಿಲ್ಲಮ್ಮ, ನಿನ್ನ ಬಿಟ್ಟು ಊರಿಗೆ ಹೋಗಂಗಿಲ್ಲ ಅಂತೇಳಿ. ನಾನು ಎಷ್ಟು ಟ್ರೈ ಮಾಡಿದ್ನಿ ಗೊತ್ತಾ ಅವನಿಗೆ. ಅಜ್ಜ ಇರ್ತಾರ ಅಲ್ಲಿ ಆಟ ಆಡೋಕೆ, ನಿಂಗೆ ಫ್ರೆಂಡ್ಸ್ ಇರ್ತಾರ, ಅಜ್ಜ ನಿಂಗೆ ಸೈಕಲ್ ತೊಗೊಂಡು ಬರ್ತಾರ, ಅಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು, ಆಟ ಆಡ್ಬೋದು ಎಲ್ಲ ಹೇಳಿ ಕನ್ವಿನ್ಸ್ ಮಾಡೋಕೆ ಅವ್ನು ಟ್ರೈ ಮಾಡಿದ್ರು. ಅವು ಮಲ್ಕೊಳ್ಳೋ ಕ್ಷಣದವರೆಗೂ ಇಲ್ಲ, ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟೆ ಮಲ್ಕೊಂಡ. ಇವತ್ತು ಮಾರ್ನಿಂಗ್ ಎದ್ದಾಗಿಂದನೂ ಅವ್ನು ನಿನ್ನೆ ಹೇಳಿರೋ ಮಾತುಗಳು ನಂಗೆ ತಲೆಯಾಗದಾವ. ಅಮ್ಮ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ನಾ ಇಲ್ಲೇ ಇರ್ತೀನಿ, ಈ ಥರ ಎಲ್ಲ ಎಮೋಷನಾಗಿ ಮಾತಾಡ್ದವ. ನಂಗೆ ಭಾಳ ಕಷ್ಟ ಆಗ್ತದು. ಈಗ ಅವ ಹೋಗೋದು ಒಲ್ಲನ್ನಕತ್ತಾನಂತೇಳಿ ಆ ಒಂದು ಕಾರಣ ಇಟ್ಕೊಂಡು ನಾನು ಅವನು ಉಳಿಸ್ಕೋಬೋದು, ಅದು ಅನಿವಾರ್ಯ. ಆದ್ರೆ ಅವ್ನು ಇವತ್ತು ನಾನು ಊರಿಗೆ ಕಳಿಸೋದು ಅವಶ್ಯವಾಗಿ ನಾವು ಅವ್ನು ಕಳಿಸ್ಬೇಕು. ಯಾಕಂದ್ರೆ ಅವ್ನ ಹಿತದೃಷ್ಟಿಯಿಂದ, ಅವನ ಆರೋಗ್ಯದ ದೃಷ್ಟಿಯಿಂದ ನಾನು ಯೋಚನೆ ಮಾಡಬೇಕು ಒಬ್ಬ ತಾಯಿಯಾಗಿ. ನನ್ನ ಮಗ ಯಾವಾಗಲೂ ನನ್ನ ಕಣ್ಣು ಮುಂದೆನೇ ಇರಬೇಕು ಅನ್ನೋ ಆಸೆ ಯಾವಾಗಲೂ ಇರ್ತೈತಿ. ಅದು ನನಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ತಾಯಿಗೂ ಈ ಫೀಲ್ ಇರೋದು ಕಾಮನ್ನು. ಸೊ ಅವ್ನ ನಗು, ಅವನ ಆಟ, ಅವ್ನು ಮಾಡೋ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯನೂ ನನ್ನ ದಿನಾನ ಇನ್ನೂ ಸ್ಪೆಷಲಾಗಿ ಕ್ರಿಯೇಟ್ ಮಾಡ್ತಾವೆ. ಸೊ ಜೀವನ ಅಂದ್ಕೊಂಡಷ್ಟು ಸಿಂಪಲ್ ಅಲ್ಲ. ಕೆಲವೊಂದು ಸಲ ನಾವು ನಮ್ಮ ಮನಸ್ಸಿಗೆ ಇಷ್ಟ ಆಗಿದ್ದನ್ನಷ್ಟೇ ಅಲ್ದೆ ಅವ್ನ ಫ್ಯೂಚರ್ಗೆ ಏನು ಒಳ್ಳೆಯದೋ, ಅವ್ನ ಫ್ಯೂಚರ್ಗೆ ಒಳ್ಳೇದಾಗೋದನ್ನು ನಾವು ಆಯ್ಕೆ ಮಾಡಬೇಕಾಗೈತಿ. ಸೊ ಅಲ್ಲಿ ನಮ್ಮೂರಾಗ ಅವನಿಗೆ ಒಳ್ಳೆಯ ವಾತಾವರಣ, ನಮ್ಮಪ್ಪ ನಮ್ಮಮ್ಮ ಅಂದ್ರೆ ಅಜ್ಜ ಅಜ್ಜಿ ಪ್ರೀತಿಯಲ್ಲಿ ಸಿಗ್ತೈತಿ, ಮಕ್ಕಳ ಜೊತೆ ಆಟ ಆಡೋ ಅವಕಾಶ, ನೈಸರ್ಗಿಕವಾಗಿ ಬೆಳೆಯೋದು, ಇದೆಲ್ಲ ಅವನಿಗೆ ಒಳ್ಳೆಯದನ್ನು. ಹಾಗೆ ಅದ್ರ ಜೊತೆಗೆ ಅವ್ರು ಇಂಡಿಪೆಂಡೆಂಟ್ ಆಗಿರೋದು, ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಎಲ್ಲನೂ ಕಲಿತಾರೆ. ನಮ್ಮ ಆರಾಧನ ವಿಚಾರದಾಗ ಇದೊಂದು ತಪ್ಪು ಮಾಡಿದ್ದೀವಿ ನಾವು. ಸೊ ಹಂಗಾಗಿ ಗುಂಡನ ವಿಚಾರದಾಗ ತಪ್ಪು ಮಾಡೋದು ಬೇಡ ಅಂಥೇಳಿ ಕಳ್ಸಾಕತ್ತೀನಿ. ಯಾಕಂದ್ರೆ ನಾವು ಇಷ್ಟು ವರ್ಷ ಆದರೂ ಆರಾಧ್ಯ 9 ವರ್ಷದಕ್ಕದಾಳ. ಸೊ ನಾವು ಒಂದು ದಿನವೂ ಆಕಿನ ಸಮ್ಮರ್ ಹಾಲಿಡೇಸ್ಗೆ ಊರಿಗೆ ಕಳಿಸ್ಬೇಕು, ಆಕಿನ ಒಬ್ಬೊಬ್ಬಳನ್ನ ಎಲ್ಲೂ ಬಿಟ್ಟಿಲ್ಲ ನಾವು. ಸೊ ಹಂಗಾಗಿ ಅವಳು ಇವಾಗ ಏನು ಮಾಡ್ತಾಳೆ, ನಾವು ಇಲ್ದಿರ ಎಲ್ಲೂ ಹೋಗೋದಿಲ್ಲ, ನಾನಾದರೂ ಇರಬೇಕು, ಇಲ್ಲ ಅವ್ರ ಅಪ್ಪಾಜಿ ಆದರೂ ಉಳಿಬೇಕು ಅವಳ ಜೊತೆಗೆ. ಸೊ ಆವಾಗ ಮಾತ್ರ ಆಕಿ ಅಲ್ಲಿ ಉಳ್ಕೋತಾಳೆ ಬೇರೆ ಊರಿಗೆ ಹೋಗಿ. ನಾವು ಯಾರೂ ಇರಲಿಲ್ಲ ಅಂತಂದ್ರೆ ಆಕೆ ಉಳ್ಕೊಳ್ಳೋದಿಲ್ಲ, ಬಂದುಬಿಡ್ತಾಳೆ ವಾಪಸ್. ಇಲ್ಲ ಅವ್ರ ಅಜ್ಜಿ ಜೊತೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಐತಂದ್ರೆ ನಮ್ಮ ಅಮ್ಮನ ಜೊತೆ, ಸೊ ನಮ್ಮ ಅಮ್ಮನ ಜೊತೆ ಇರ್ತಾಳೆ. ಅದು ಬಿಟ್ಟು ಬೇರೆ ಯಾರ ಜೊತೆನೂ ಆಕೆ ಅಡ್ಜಸ್ಟ್ ಆಗೋದೇನೇ ಇಲ್ಲ. ಸೊ ಮಕ್ಕಳಿಗೆ ಒಂದು ಸ್ವಲ್ಪ ದಿನನಾದರೂ ಮಧ್ಯೆ ಯಾವಾಗಲಾದರೂ ನಮ್ಮ ಅಪ್ಪ ಅಮ್ಮ ಊರಿಗೂ, ಅಜ್ಜಿ ತಾತನ ಊರಿಗೂ ಈ ಥರ ಕಳಿಸ್ತಾ ಇರಬೇಕು. ಸೊ ಅಡ್ಜಸ್ಟ್ಮೆಂಟ್ ಎಲ್ಲನೂ ಕಲಿತಾರೆ. ಸೊ ಕೆನಿ ಇದೆ, ಒಂದು 15-20 ದಿನ ಆಗಿತ್ತು ಸ್ಟೋರ್ ಮಾಡಿಟ್ಟು. ಇನ್ನು ನಾಳೆ ಅಥವಾ ನಾಡಿದ್ದು ಬೆನ್ನಿ ತೆಗಿತೀನಿ. ಮಾರ್ನಿಂಗ್ ಎದ್ದು ಒಂದು ಲೋಟ ಟೀ ಕುಡ್ಕೊಂಡು ಫ್ರೆಶ್ಶಾಗಿ ಹೊರಟ್ರವರು. ಪಾಪ ನನ್ನ ಮಗ ಎದ್ದು ನಿದ್ದೆಗಣ್ಣಗನ ಹೊಂಟಾನ. ನನಗಂತೂ ಭಾಳ ಬೇಜಾರಾಗತ್ತಿತ್ತು. ಮನೆಯಿಂದ ಹೊರಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಅಳ್ಳಾಕತ್ತಿದ್ದ. ಸೊ ಹಾಗಾಗಿ ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕೂ ಆಗಲಿಲ್ಲ, ಮನಸ್ಸು ಆಗಲಿಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ. ಸೊ ಹಾಗಾಗಿ ಒಂದು ರೀತಿ ಸ್ಟಕ್ ಆಗಿಬಿಟ್ಟು ನಾನು. ಪಾಪ ಎಷ್ಟು ಇನ್ನೋಸೆಂಟಾಗಿ ನಮ್ಮಮ್ಮ ಎಲ್ಲನೂ ನಾನು ಕರ್ಕೊಂಡು ಹೋಗ್ತೀನಿ, ನಾನು ಇರ್ತೀನಿ, ನಾನು ಹಿಂಗೆ ತಿನ್ನಕ್ಕೆ ಕೊಡಿಸ್ತೀನಿ, ಅದು ಇದು ಎಲ್ಲನೂ ಹೇಳಿದ್ಮೇಲೆ ಎಷ್ಟು ಇನ್ನೋಸೆಂಟಾಗಿ ತಲೆ ಅಲ್ಲಾಡಿಸ್ದೆ ಸರಿ ಅಂಥೇಳಿ. ಇವಾಗ ಕಳಿಸಿ ಬಂದೆ. ನನಗಂತೂ ಮನ್ಯಾಗ ಕಾಲ ಇಡೋಕೆ ಮನಸ್ಸು ಬರವಲ್ದು, ಅಷ್ಟು ಮನೆಯೆಲ್ಲನೂ ಮೌನವಾಗಿ ಸ್ತಬ್ಧ ಅನ್ಸಕತ್ತೈತಿ. ನಾನು ಹಿಂದೆ ಮುಂದೆ ಎಲ್ಲ ಓಡಾಡಿಕೊಂಡು ಅಮ್ಮ ಅದು ಅಮ್ಮ ಇದು ಅಂತೇಳಿ ಹೇಳ್ಕೊಂಡು ನನಗೆ ಅದು ಬೇಕು ಇದು ಬೇಕು ಅಂಥೇಳಿ ನಿಜ ನಂಗೆ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೈತೆ. ಒಂದು ಕ್ಷಣ ನಂಗೆ ಕಣ್ಣಾಗ ನೀರೂ ಬಂತು, ಹೆಂಗಪ್ಪ ಅಂಥೇಳಿ. ಇಲ್ಲಿ ನಿಂತ್ಕೊಂಡ್ರೆ ಬಸ್ ಸ್ಟ್ಯಾಂಡ್ ಸ್ಟ್ರೈಟಾಗಿ ಕಾಣ್ತೈತಿ. ಸೊ ಹಂಗಾಗಿ ನಿಂತ್ಕೊಂಡು ನೋಡ್ತಾ ಇದ್ದೆ. ನಮ್ಮ ಹಸ್ಬೆಂಡ್ ಬರೋ ದಾರಿ ಕಾಯಕತ್ತಿದ್ನೆ, ಅವ್ರು ಕಳ್ಸಕ್ಕೆ ಹೋಗ್ಯಾರ ಬಸ್ ಸ್ಟ್ಯಾಂಡ್ಗೆ.
ಏನು ಹೇಳಬೇಕು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗಲ್ದ. ಇದೊಂದು ಸಿಂಪಲ್ ವಿಚಾರ ಎಲ್ಲರಿಗೂ, ಬಟ್ ಇದು ನನಗೆ ಎಷ್ಟು ಭಾರ ಅನ್ಸಕತ್ತೈತೆ ಅಂದ್ರೆ ಅದು ನನಗೆ ಆಮೇಲೆ ತಾಯಂದ್ರೆ ಮಾತ್ರ ಗೊತ್ತಾಕೈತಿ. ಸೊ ಅವ್ರು ಹೋದ್ಮೇಲೆ ಯಾಕೋ ಬೇಜಾರಾದಂಗೆ ಆಗಿತ್ತು. ಹಂಗೆ ಒಂದು ಅರ್ಧ ಗಂಟೆವರೆಗೂ ಗೊತ್ತಾದ್ಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲನೂ ಮಾಡಿಕೊಂಡೆ. ಸೊ ಇದೆಲ್ಲದ್ರ ಮಧ್ಯದಾಗ ನನ್ನ ಮಗಳು ಇವತ್ತೊಂದು ಘನಕಾರ್ಯ ಮಾಡಾಳ. ಅದೇನಂತ ಹೇಳ್ತೀನಿ. ನಮ್ಮ ಮಕ್ಕಳು ಈ ಪ್ರಕೃತಿಯ ಪ್ರತಿಬಿಂಬ. ನಾವು ಅವರಿಗೆ ಸಂಸ್ಕಾರ ಕಲಿಸ್ತೀವಿ ಅಂದ್ಕೊಂಡಿರ್ತೀವಿ, ಆದರೆ ವಾಸ್ತವ ಏನಂದ್ರೆ ಅವರು ನಮ್ಮನ್ನು ಉತ್ತಮ ಮನುಷ್ಯರನ್ನಾಗಿ ರೂಪಿಸ್ತಿರ್ತಾರೆ. ಪ್ರೀತಿ, ಕ್ಷಮೆ, ದಯೆ, ಕರುಣೆ, ದಾಕ್ಷಿಣ್ಯ ಮತ್ತು ಮುಗ್ಧತೆ ಪ್ರತಿ ಕ್ಷಣನೂ ನಮಗೆ ನೆನಪಿಸ್ತಿರ್ತಾರೆ ಅವರು. ಇವತ್ತು ನನ್ನ ಮಗಳು ಅವಳು ಮಾಡಿರೋ ಕೆಲಸದಿಂದ ನನಗೆ ನೆನಪು ಮಾಡಿದ್ಲು. ಇದೆಲ್ಲನೂ ಪ್ರೀತಿ, ದಯೆ, ಕರುಣೆ ಇದೆಲ್ಲನೂ ನನಗೆ ನೆನಪು ಮಾಡಿದ್ಲ. ಏನಾಯ್ತಪ್ಪ ಅಂತಂದರೆ ನಾನು ಫ್ರೆಶ್ ಅಪ್ ಆಗಿದ್ದೆ, ಗುಂಡನ ಕಳಿಸಿ ಬಂದು ಫ್ರೆಶ್ ಅಪ್ ಆಗಿ ನಾನು ಪೂಜೆ ಮಾಡೋ ಕೆಲಸದಾಗ ನಾನು ತೊಡಗಿರ್ಬೇಕಾದ್ರೆ ಅವಳು ಕೆಳಗಡೆ ಹೋಗ್ಯಾಳ. ನನಗೆ ಒಂದು ಕ್ಷಣ ಅವಳು ಕಾಣಲಿಲ್ಲ, ಅವಳಿಗೆ ಹೆಜ್ಜೆ ಸೌಂಡ್ಗೆ ನನಗೆ ಕೇಳಲಿಲ್ಲ. ಅಂದರೆ ನಾನು ಹಂಗೆ ಕೂಗ್ತಾ ಇರ್ತೀನಿ, ಆರಾಧ್ಯ ಎಲ್ಲದೆ ಅಂಥೇಳಿ. ಅವಳು ನನಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಸೊ ಹಂಗಾಗಿ ಎಲ್ಲದಳ ಅಂತ ನೋಡಿದರೆ ಕೆಳಗೆ ಹೋಗಿ ನೋಡಿದಾಗ ಏನು ಮಾಡಾಕತ್ತಿ ಅಲ್ಲಂತಂದೆ. ಕೈಯಾಗ ಡಬ್ಬಿ ಇತ್ತು, ಆ ಡಬ್ಬದಾಗ ನೀರು ತೊಗೊಂಡೋಗಿ ಕೆಳಗಡೆ ಏನು ಮಾಡಾಕತ್ತೀನಿ ಅಂತ ಕೇಳಿದ್ನೆ. ಆಕೆ ಎಷ್ಟು ಮುಗ್ಧತೆಯಿಂದ ಹೇಳಿದ್ಲಂತಂದ್ರೆ ನನಗೆ ಆಕೆ ಹೇಳಿದಾಗ ಒಂದು ಕ್ಷಣ ಕಣ್ಣಾಗ ನೀರು ಬಂದು. ಇಲ್ಲಿ ಬೆಕ್ಕಿನ ಮರಿ ಅದಾವಮ್ಮ, ಮೊನ್ನೆ ಮುಂದ್ಗಡೆ ಬಂದಿತ್ತಲ್ಲ, ಅದು ಮುಂದ್ಗಡೆ ಯಾರೋ ಬಿಟ್ಟು ಹೋಗಿದ್ರು, ಅದನ್ನು ಕೆಳಗಡೆ ಓನರ್ ಮನೆಗೆ ಯಾರೋ ಬಿಟ್ಟು ಹೋಗಿದ್ರೆ. ಸೊ ಅದನ್ನು ಓನರ್ ಅಂಕಲ್ ಹಿಂದ್ಗಡೆ ಇಲ್ಲಿ ತಂದು ಬಿಟ್ಟಾರ. ಪಾಪ ಅವಕ್ಕೆ ತಿನ್ನೋಕೆ ಏನೂ ಇಲ್ಲ. ಓನರ್ ಅಂಕಲ್ ಕೆಳಗಡೆ ಹಿಂದ್ಗಡೆ ಬಿಟ್ಟು ಅವಕ್ಕೆ ಸ್ವಲ್ಪ ಒಂದು ಡಬ್ಬ ಒಳಗೆ ಅನ್ನ ಹಾಲು ಹಾಕ್ಯಾರ. ಅದನ್ನ ಮೇಲ್ಗಡೆ ನಿಂತ್ಕೊಂಡು ನೋಡಾಳಿಗಳು, ನೋಡಿ ಕೆಳಗೆ ಹೋಗ್ಯಾಳ. ಇಲ್ಲ ಅಂಕಲು ಅನ್ನ ಹಾಲು ಹಾಕಿದ್ರಮ್ಮ ಬೆಕ್ಕುಗಳಿಗೆ, ಪಾಪ ನೀರು ಬೇಕಲ್ಲಮ್ಮ, ಅವು ಅನ್ನ ಹಾಲು ಊಟ ಮಾಡಿ ನೀರು ಕುಡಿಬೇಕಲ್ಲ ಅವಕ್ಕೆ, ಹಂಗಾಗಿ ನೀರು ಕೊಡೋಕೆ ಹೋಗಿನಮ್ಮ ಅಂತಂದ್ಲು. ಅದನ್ನು ಕೇಳಿ ನನಗೆ ಒಂದು ಕ್ಷಣ ಕಣ್ಣಾಗ ನೀರು ಬಂತು. ಯಪ್ಪ, ನನ್ನ ಮಗಳು ಇಷ್ಟು ದೊಡ್ಡಕ್ಕಾಗ್ಬಿಟ್ಲ, ಇಷ್ಟು ಬೇಗ ಅವಳಿಗೆ ಬೇರೆ ಒಂದು ಜೀವಿಯ ಹಸಿವು, ಬಾಯಾರಿಕೆ ಎಲ್ಲನೂ ಅರ್ಥ ಮಾಡ್ಕೊಳ್ಳೋ ಅಷ್ಟು ದೊಡ್ಡವಳು ನನ್ನ ಮಗಳು ಆದ್ಲಲ್ಲ ಅಂಥೇಳಿ ಅಷ್ಟು ಖುಷಿ ಆಯ್ತು ನನಗೆ. ಮತ್ತು ಅವಳನ್ನ ಮ್ಯಾಲೆ ಕರೆದು, ಬೇಡ ನೀರೆಲ್ಲ ಬೇಡ, ಹಾಲು ಕೊಡ್ತೀನಿ, ಒಂದು ಸ್ವಲ್ಪ ಹಾಲು ತೊಗೊಂಡೋಗು, ಆ ಬಾಕ್ಸಿಗೆ ಹಾಕಿ ಎತ್ತಿ ಅವಕ್ಕೆ ಕುಡಿಸ್ಬಾರಮ್ಮ ಅಂತ ಕಳಿಸಿದ್ದು ನಾನು. ಹಾಲು ತೊಗೊಂಡು ಹೋಗಿ ಅವಕ್ಕೆಲ್ಲ ಕುಡಿಸಿ, ಹಂದಿಗಳು ಬಂದು ಹಾಳು ಮಾಡ್ತಾವಂತೇಳಿ ಅವು ಕುಡಿಯೋವರೆಗೂ ನಿಂತು ಮನೆಗೆ ಬಂದ್ಲಕ್ಕಿ. ಅವಳು ಮನೆಗೆ ಬಂದಾಗ ಅವಳ ಮುಖದಾಗಿನ ಖುಷಿ, ಅದೇನೋ ಒಂದು ಪ್ರೌಡ್ ಫೀಲ್ ಫೇಸ್ ನೋಡೋಕೆ ನಂಗಂತೂ ಭಾಳ ಖುಷಿ ಆಯ್ತು. ಗುಂಡನ ಕಳಿಸಿ ಬಂದೆ, ಊರಿಗೆ ಹೋದ. ಸೊ ಹೋಗಿ ಕಿಚನಾಗ ಒಂದು ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡೆ. ಏನಪ್ಪ ಅಂತಂದ್ರೆ ಒಂಚೂರು ಬೇಜಾರು. ನಾನು ಯಾವತ್ತೂ ಅವನ್ನ ಬಿಟ್ಟಿಲ್ಲ, ಯಾವತ್ತೂ ನಾ ಅವನ್ನ 4 ದಿನ 5 ದಿನ ಒಂದು ದಿನವೂ ಕಳಿಸಿಲ್ಲ. ಲಾಸ್ಟ್ ಇಯರ್ ಕಳಿಸಿದ್ದೆ, ಒಂದು 4-5 ದಿನ ಉಳ್ಕೊಂಡು ಬಂದಿದ್ದ. ಇದು ಸೆಕೆಂಡ್ ಟೈಮ್. ಆವಾಗ ಇನ್ನೂ ಚಿಕ್ಕವನಿದ್ದ, ಹೆಚ್ಚಾಗಿ ನಾವು ಅವ್ನು ಬಿಟ್ಟಿದ್ದಿದ್ದೇ ಇಲ್ಲ. ನಾನು ಎಲ್ಲೂ ಕಳಿಸೋದಿಲ್ಲ, ಅವ್ರ ಮನೆ ಅಂತ ಎಲ್ಲೂ ಕಳಿಸೋದಿಲ್ಲ. ಈ ಸರಿ ಅವ್ನಿಗೆ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ಭಾಳ ಇಂಪಾರ್ಟೆಂಟ್. ಈ ಏಜ್ನಾಗ ಭಾಳ ಇಂಪಾರ್ಟೆಂಟ್. ಮಕ್ಕಳ ಜೊತೆ, ಫ್ರೆಂಡ್ಸ್ ಜೊತೆ ಹೊರಗಡೆ ಆಟ ಆಡಿಕೊಂಡು, ಮಣ್ಣು ಗಾಳಿ ಧೂಳು ಅಂತೇಳಿ ಆಟ ಆಡ್ಕೊಂಡಿದ್ರೂ ಆರೋಗ್ಯವಾಗಿರ್ತಾರೆ. ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಅವ್ರಿಗೆ ಸಿಗ್ತೈತಿ ಅಂತ ಅನ್ನೋ ಕಾರಣಕ್ಕೆ ಕಳಿಸೀನಿ. ಇನ್ನು ಸದ್ಯಕ್ಕೆ ಹೋಗೋಣ. ಇನ್ನೊಂದು 7-8 ದಿನ ಮತ್ತು ಆರಾಧನೆ ಭರತನಾಟ್ಯ ಕ್ಲಾಸಸ್ ಎಲ್ಲ ಮುಗಿತಾವ. ಆಮೇಲೆ ಆಕಿದ ಪೇರೆಂಟ್ ಟೀಚರ್ ಮೀಟಿಂಗ್ ಐತಿ. ಪೇರೆಂಟ್ ಟೀಚರ್ ಮೀಟಿಂಗ್ ಮುಗಿಸ್ಕೊಂಡು, ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಅಲ್ಲಿಗೆ ಹೋಗ್ತೀವಿ. ಯಾಕಂದ್ರೆ ಓಕ್ಳಿ ಐತಲ್ಲ. ಸೊ ಓಕ್ಳಿ ಸಲುವಾಗಿನ ನಿನ್ನೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇನ್ನು ಶಾಪಿಂಗ್ ಮಾಡ್ಕೊಂಡು ಬರೋದೇನೋ ಬಂದ್ವಿ. ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ. ಶಾಪ್ ಎಲ್ಲ ಐತೆ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿ ಯಾವುದು ಏನು ಏನೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾವು ಹುಬ್ಳಿಗೆ ಅಂತ ಶಾಪಿಂಗಿಗೆ ಹೋಗಿದ್ದು. ಹುಬ್ಳಿಗೆ ಹೋಗಿದ್ವಿ, ನಮ್ಮ ಮನೆದೇವ್ರು ಹುಬ್ಳಿಯಾಗ ಗಂಟಿ ಬಸವೇಶ್ವರ ನಮ್ಮ ಮನೆದೇವ್ರು ಇರೋದು. ಸೊ ಹೋಗಿದ್ವಿ, ಆಟೋ ಬುಕ್ ಮಾಡ್ಕೊಂಡು ಸೀದಾ ದೇವಸ್ಥಾನಕ್ಕೆ ಹೋಗಿದ್ವಿ. ನಮಸ್ಕಾರ ಮಾಡಿಕೊಂಡು ಮತ್ತು ನಾವು ತಿರ್ಗಾ ಬಸ್ ಹತ್ಕೊಂಡು ಬರ್ತಿದ್ವಿ. ಎಲ್ಲೂ ನಾವು ಸುತ್ತಾಡೋಕೆ ಹೋಗಿರಲಿಲ್ಲ. ಬಟ್ಟೆ ಶಾಪಿಂಗ್ ಅಂತೇಳಿ ನಾವು ಹುಬ್ಳಿಗೆ ಹೋಗೇ ಇರಲಿಲ್ಲ. ಸೊ ಹಂಗಾಗಿ ನಮಗಿದೊಂದು ಸ್ವಲ್ಪ ಹೆಂಗೆ ಏನು ಅಂತೇಳಿ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಮನ್ಯಾಗ. ಸೊ ಹಂಗೆ ಒಂದು ಹೋಪ್ನಾಗ ಧೈರ್ಯ ಮಾಡ್ಕೊಂಡು ಹೋದ್ವಿ. ಶಾಪ್ಗೂ ಹೋದ್ವಿ. ಸುಮ್ಮನೆ ಇವ್ರಿಗೆ ಟ್ರೆಂಡ್ ಅಂಗಡಿ ಎಲ್ಲೈತಿ, ಅದು ಎಲ್ಲೈತಿ ಇದು ಎಲ್ಲೈತಿ ಅಂತ ಕೇಳ್ತಾ ಕೊಡೋದ ಬೇಡ. ಯಾಕಂದ್ರೆ ಹುಬ್ಳಿ ಒಳಗೆ ಟ್ರೆಂಡ್ಸ್ ಒಂದು 4-5 ಟ್ರೆಂಡ್ಸ್ ಅದಾವಂತ ಹೇಳ್ಯಾರ, ನನಗೂ ಗೊತ್ತಿಲ್ಲ. ಸೊ ಸೀದಾ ನಾವು ಆಟೋ ಮಾಡ್ಕೊಂಡ್ವಿ. ಟ್ರೆಂಡ್ಸ್ ಶಾಪಿಗೆ ಹೋಗಿಬಿಡಿ ಅಂತ ಹೇಳಿದ್ವಿ, ಅವ್ರು ಬಿಟ್ಟರು. ಸೊ ಅಲ್ಲಿ ಹೋಗಿ ಒಂದು 4-5 ಶಾಪ್ಸ್ ಇದ್ದು. ಸೊ ಬಟ್ಟೆ ಶಾಪನ ಒಂದು 2-3 ಬಟ್ಟೆ ಶಾಪ್ ಇದ್ದು. ಆಮೇಲೆ ಜ್ಯುವೆಲ್ಲರ್ ಶಾಪ್ ಒಂದಿತ್ತು, ಆಮೇಲೆ ಮೊಬೈಲ್ ಶಾಪ್ ಒಂದಿತ್ತು. ಸೊ ನಮಗೆ ಬೇಕಾಗಿದ್ದು ಟ್ರೆಂಡ್ ಬಟ್ಟೆ ಶಾಪ, ಯಾಕಂದರೆ ನಮ್ಮ ಕೂಪನ್ಸ್ ಇದ್ದು. ಸೊ ಕೂಪನ್ಸ್ ಯೂಸ್ ಮಾಡ್ಕೋಬೇಕು ಅನ್ನೋದು. ಸೊ ಹಂಗಾಗಿ ಅಲ್ಲಿ ಬಟ್ಟೆ ಶಾಪ್ ಮಾಡ್ಕೊಂಡ್ವಿ.
ಶಾಪಿಂಗ್ ಮುಗಿಸ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಿನ್ನೆ ಬರ್ತಾ ಇನ್ನೊಂದು ಕೆಲಸ ಮಾಡ್ಕೊಂಡು ಬಂದ್ವಿ. ಅದೇನಪ್ಪ ಅಂತಂದರೆ ಇದು ನೈಟ್ ಡ್ರೆಸ್ಸು. ಸೊ ಎಷ್ಟು ಚಂದ ಐತಲ್ಲ, ಚಂದ ಭಾಳ ಇತ್ತು. ಸೊ ಹಂಗಾಗಿ ಭಾಳ ಇಷ್ಟ ಆಯ್ತಾ, ನಾ ಕಳ್ತನ ಮಾಡ್ಕೊಂಡು ಬಂದ್ಬಿಟ್ಟೆ. ಏನು ಪ್ರೂಫ್ ಗೊತ್ತೇನೆ? ಸೊ ನೋಡ್ರಿ ಇಲ್ಲಿ ಲಾಕ್ ಹಂಗೆ ಐತಿ. ಪರ್ಚೇಸ್ ಮಾಡಿದ್ರೆ ಲಾಕ್ ಬಿಚ್ಕೊಡ್ತಾರಲ್ಲ, ಅದರ ಲಾಕ್ ಹಂಗೆ ಐತದ್ಮೇಲೆ ನಾ ಕಳ್ತನ ಮಾಡ್ಕೊಂಡು ಬಂದೀನಿ. ನಿಜ ನಂಬ್ತೀರಿ ನಾ ಕಳ್ತನ ಮಾಡ್ಕೊಂಡು ಬಂದೀನಿ ಅಂದ್ರೆ? ನಿಜವಾಗ್ಲೂ ನೋಡ್ರಿ ಲಾಕ್ ಹಂಗೆ ಐತಿ ಅಲ್ಲ, ನೋಡಿಲಿ ಲಾಕ್ ಹಂಗೆ ಐತಲ್ಲ, ಇದು ಲಾಕ್. ಇದನ್ನು ಅವ್ರು ಮಾತ್ರ ಓಪನ್ ಮಾಡೋಕ್ಕೆ ಸಾಧ್ಯ. ಅವ್ರು ಬಿಲ್ ಮಾಡಿಕೊಡ್ಬೇಕಾದ್ರೆ ಓಪನ್ ಮಾಡಿ ಕೊಡ್ತಾರಲ್ಲ, ಬಟ್ ಹಂಗೆ ಐತಂದ್ಮೇಲೆ ನಾನು ಕಳ್ತನ ಮಾಡ್ಕೊಂಡು ಬಂದೀನಿಲ್ಲ. ನಿಜ ನಂಬ್ತೀರಿ? ಆ ಥರ ಏನಿಲ್ಲ. ಇದರಿಂದ ಒಂದು ದೊಡ್ಡ ಸ್ಟೋರಿನ ಐತಿ. ಅದೇನೆಂದ್ರೆ, ಸೊ ಬಟ್ಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ, ಬಿಲ್ ಮಾಡಿಸ್ಬೇಕಂತೇಳಿ ಬಂದ್ವಿ. ಇನ್ನು ನಾನು ಏನು ಮಾಡಿದ್ದೆ, 2 ನೈಟ್ ವೇರ್ ತೊಗೊಂಡಿದ್ದೆ, 2 ಜೊತೆ. ಸೊ ಎಲ್ಲ ಬಿಲ್ ಮಾಡಬೇಕಾದ್ರೆ ನಾ ತೊಗೊಂಡಿರೋ ನೈಟ್ ಶೂಟ್ ತೆಗೆದು ನೋಡಿದ್ರವರು. ನೋಡಿ ಅವರಿಗೆ ಈ ಅಮ್ಮ ಇಷ್ಟು ದಪ್ಪದಾಳ, ಇದು ಬರ್ಬೋದಾ ಅಂತೇಳಿ ಅವರಿಗೆ ಅನಿಸೈತಿ. ಸೊ ಹೌದು, ನಾವು ಫ್ಯಾಟ್ ಅದೀವಿ. ಸೊ ಅವ್ರು ನನ್ನ ನೋಡಿದ ತಕ್ಷಣ ಇದು ಬರ್ಬೋದಾ ಅಂತೇಳಿ ಅವ್ರು ಥಿಂಕ್ ಮಾಡಿ, ಇದು ಸೈಜ್ ನೋಡಿರಿ ನೀವು ಅಂತೇಳಿ ಕೇಳಿದ್ರಿ ನನಗೆ. ಸೊ ನಾನು ನೋಡಿರಲಿಲ್ಲ, ಎಕ್ಸೆಲ್ ಇತ್ತು, ಲಾಸ್ಟ್ ಸೈಜ್ ಎಕ್ಸೆಲ್, ಡಬಲ್ ಎಕ್ಸೆಲ್ ಇರಲಿಲ್ಲ. ನಾನು ಆನ್ಲೈನ್ನಾಗೆಲ್ಲ ನಾನು ಬಟ್ಟೆ ಶಾಪ್ ಮಾಡಬೇಕಾದ್ರೆ ಎಕ್ಸೆಲ್ ಆರ್ಡ್ರ್ ಮಾಡಿರ್ತೀನಿ. ಬಟ್ ಎಕ್ಸೆಲ್ ಕೆಲವೊಂದು ಸಾರಿ ಎಕ್ಸೆಲ್ ನಮ್ಗೆ ಟೈಟ್ ಹಾಕಿರ್ತೈತಿ. ಸೊ ಹಂಗಾಗಿ ಅವ್ರು ಅದು ನೋಡಿದಾಗೂ ಅವರಿಗೂ ಆ ಥರ ಫೀಲ್ ಆಗೈತಿ, ಬರ್ಬೋದಾ ಈ ಅಮ್ಮಗಂತೇಳಿ. ಸೊ ಹಂಗಾಗಿ ಅವ್ರು ಕೇಳಿದ್ರು ನನಗೆ, ನೀವು ಟ್ರೈಲ್ ನೋಡಿರಿ ಇಲ್ಲೋ. ಸೊ ಮತ್ತು ಮತ್ತು ಅವ್ರು ಅಂದಮೇಲೆ ನನ್ನ ಮೇಲೆ ನನಗೆ ಡೌಟ್ ಬಂತು, ಹೌದು ನಿಜ ಇದು ಬರ್ಬೋದಾ ನನಗಂತೇಳಿ. ಮತ್ತೆ ಏನು ಮಾಡಿದೆ, ಬೇಡ ಮತ್ತು ಇಲ್ಲಿ ತಿರ್ಗಾ ನಮಗೆ ಬರೋಕ್ಕೂ ಆಗೋದಿಲ್ಲ, ಆಮೇಲೆ ನೀವು ಬಂದರೂ ಎಕ್ಸ್ಚೇಂಜು ಇಲ್ಲ, ರಿಟರ್ನು ಇಲ್ಲ ಅಂತ ಹೇಳ್ತೀರಿ. ಸೊ ಕೊಡು ಒಂದು ಸಾರಿ ಟ್ರೈಲ್ ನೋಡ್ಕೊಂಡು ಬರ್ತೇನೆ ಅಂತೇಳಿ ನೈಟ್ ವೇರ್ ತೊಗೊಂಡು, ಅದ್ರಾಗಿನ ಒಂದು ನೈಟ್ ವೇರ್, 2 ಸೇಮ್ ಸೈಜ್ ಇತ್ತಲ್ಲ. ಸೊ ಒಂದು ನೈಟ್ ವೇರ್ ಅಂದರೆ ನಂಗೆ ಟಾಪ್ ಬರ್ತಿತ್ತು ಗೊತ್ತಿತ್ತಲ್ಲ, ಫುಲ್ ಲೆಂತ್ ದೊಡ್ದಿತ್ತು. ಬಟ್ ಪ್ಯಾಂಟ್ ಸ್ವಲ್ಪ ನನಗೆ ಡೌಟ್, ನನಗೂ ಅವರೆಲ್ಲ ಡೌಟ್ ಹೊಡೆಯಕತ್ತ. ಸೊ ಹಂಗಾಗಿ ಒಂದು ಪ್ಯಾಂಟ್ ತೊಗೊಂಡು ಟ್ರೈಲ್ ನೋಡೋಕೆ ಹೋದ್ನೆ. ನಾ ಟ್ರೈಲ್ ನೋಡ್ಕೊಂಡು ಬರೋಷ್ಟ್ರಾಗ ಅವರೆಲ್ಲರೂ ಬಿಲ್ ಮಾಡಿದರು. ಇದ್ರದ್ದು ಈ ನೈಟ್ ವೇರ್ದು ಬಿಲ್ ಮಾಡಿದ್ರು ಅವರು. ಸೊ ಕರೆಕ್ಟ್ ಆಯ್ತದ, ಸೈಜ್ ಕರೆಕ್ಟ್ ಆಯ್ತು. ಸೊ ತಂದು ಕೊಟ್ಟು ಸೈಜ್ ಕರೆಕ್ಟ್ ಐತಿ, ಬಿಲ್ ಮಾಡಿಬಿಡ್ರಿ ಅಂತೇಳಿ ಕೊಟ್ಟೆ. ಅವರು ಬಿಲ್ ಮಾಡಿ ಬ್ಯಾಗಿಗೆ ಹಾಕೋ ಟೈಮ್ನಾಗ ನನ್ನ ಮಗ ಕ್ಯಾತೆ ತೆಗೆದಿದ್ದ. ಅವಾಗ ಖರ್ಚಿಫ್ ಬೇಕು, ಇಷ್ಟೆಲ್ಲ ನಾವು ಶಾಪಿಂಗ್ ಮಾಡಿವೆಲ್ಲ, ನಮಗೊಂದು ಖರ್ಚಿಫ್ ಕೊಡ್ಬೇಕಂತೇಳಿ. ಸೊ ಮನೆಯಾಗ ಸಿಕ್ಕಾಪಟ್ಟೆ ಖರ್ಚಿಫ್ ಇತ್ತು, ಯಾಕೆ ಬೇಕಂತೇಳಿ ಅವ ಹಠ ಮಾಡೋದು ಅಳೋದು ಮಾಡಬೇಕಾದ್ರೆ ಅದ ಒಂದು ಗದ್ದಲ್ದಾಗ ನಾವು ಏನು ಮಾಡಿವಿ, ಸುಮ್ಮನೆ ಬಂದುಬಿಟ್ಟೇವಿ. ಅವಾಗ ಬರಬೇಕಾದ್ರೆ ಈ ಲಾಕ ಹಂಗೆ ಉಳ್ಕೊಂಡ್ಬಿಟ್ಟೈತೆ. ಇದು ಒಂದು ಸಿಂಪಲ್ ವಿಚಾರ, ಆ ಥರ ನೀವು ಅನ್ಕೋಬೋದು. ಬಟ್ ಈ ಲಾಕ್ ನಾವು ಮನೆಗೆ ಬಂದಿದ್ದು ನೋಡಿದ್ವಿ, ಅದನ್ನ ಬಿಚ್ಚಬೇಕಂತೇಳಿ ಎಷ್ಟು ಟ್ರೈ ಮಾಡಿದ್ವಿ. ಬಂದ ತಕ್ಷಣ ಬಂದಮೇಲೆ ನೋಡಿದ್ವಿ ನಾವು. ಆ ಅಮ್ಮ ಆ ಥರ ಹೇಳಿಲ್ಲ ಅಂದರೆ ಸುಮ್ಮನೆ ಬಿಚ್ಚಿ ಲಾಕ್ ಓಪನ್ ಮಾಡಿ ಕೊಡ್ತಿದ್ಲಕ್ಕಿ. ಆಕೆ ಏನು ಮಾಡಿದ್ಲ, ಹಂಗೆ ನೀವು ಟ್ರೈಲ್ ನೋಡ್ಕೊಂಡು ಬರ್ರಿ ಅಂತ ಹಂಗೆ ಕೊಟ್ಟಳು ನನ್ನ ಕೈಯಾಗ. ನಾ ಹಂಗೆ ಹೋಗಿ ಟ್ರೈಲ್ ನೋಡ್ಕೊಂಡು ಬಂದೆ. ನಾನು ತಂದು ಅವಳ ಕೈಯಾಗೇನೋ ಕೊಟ್ಟೇನೆ. ಆಕೆ ಹಿಂಗೆ ಫುಲ್ ಫೋಲ್ಡ್ ಮಾಡಿ ಬ್ಯಾಗ್ನಾಗ ಹಾಕಿ ಕಳಿಸ್ಬಿಟ್ಟಾಳ. ಅದು ಹಂಗೆ ಬಂದೈತಿ. ನಿಜ ಯಾರಾದ್ರೂ ನೋಡಿದ್ರೆ ಕಳ್ತನ ಮಾಡ್ಕೊಂಡು ಬಂದಾರಂತಾರ, ಇಲ್ಲಪ್ಪ ಆ ಥರ ಏನಿಲ್ಲ. ಸೊ ಇದನ್ನು ಬಿಚ್ಕೊಂಬರ್ಬೇಕಂದ್ರೆ ನಾವು ವಾಪಸ್ ಟ್ರೆಂಡ್ಸ್ಗೆ ಹೋಗ್ಬೇಕು. ಇಲ್ಲಿ ನಮಗೆಲ್ಲ ಟ್ರೆಂಡ್ಸ್ ಇಲ್ಲ. ಸೊ ಅಲ್ಲಿನ ಹೋಗಿ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಕೈಯಾಗ ಕೊಡ್ತೀನಿ ಅಂತ ಹೇಳಾರ. ಸೊ ಅಲ್ಲಿ ಹೋಗಿ ಬಿಲ್ ಕೊಟ್ಟು ಇದನ್ನು ಓಪನ್ ಮಾಡ್ಕೊಂಬರ್ಬೇಕು. ಹಂಗೆ ಓದ್ಕೊಟ್ರೆ ಮತ್ತು ಅವ್ರು ಅಲ್ಲಿ ಕಾಲ್ ಮಾಡಿ ಇಲ್ಲಿ ಕಾಲ್ ಮಾಡಿ ಹಂಗೆ ಮತ್ತು ನಮಗೆ ವಾಪಸ್ ತಿರ್ಗಾ ಉಲ್ಟಾ ಹೊಡಿತಿದ್ದಿದ್ದು, ನಿಜವಾಗ್ಲೂ ಇವ್ರು ಕಳ್ತನ ಮಾಡ್ಕೊಂಡು ಬಂದಾರ ಅಂತೇಳಿ. ಯಾವತ್ತೂ ಅಂಥ ಕೆಲಸ ಯಾವತ್ತೂ ಮಾಡಬಾರ್ದು, ಮಾಡೋದಿಲ್ಲ. ಸೊ ಇದು ನೈಟ್ ಶೂಟು ನನಗಂತೂ ಭಾಳ ಇಷ್ಟ ಆಯ್ತಾ. ಸುಮಾರು ದಿನದಿಂದ ನೀವು ನೋಡತ್ತಿದ್ರಲ್ಲ, ನಾನು ಮಿಶೋದಾಗ ತರಿಸಿರೋ ಒಂದು 4-5 ಟಾಪ್ ಇದ್ದು ಡೈಲಿ ರೆಗ್ಯುಲರಾಗಿ ಅವನೇ ಯೂಸ್ ಮಾಡ್ತಿದ್ದೆ. ಸೊ ಅವು ಸಾಕಾತು, ಬೇಡ ಅಂತ ಅನ್ನಿಸ್ತಾ ಇಟ್ಕೋತೀನಿ, ಹಾಕೋದಿಲ್ಲ ಅಂತೇನಿಲ್ಲ. ಮತ್ತೆ ಯಾವಾಗಲಾದರೂ ಅವನು ಹಾಕ್ಕೊಂಡಿರ್ತೀನಿ. ಅವು ಎಷ್ಟು ದಿನ, ಒಂದು 2-3 ವರ್ಷ ಆಗಿರ್ಬೇಕು ನಾವು ತೊಗೊಂಡು. ಅವು ಇನ್ನೂ ಹರಿದಿಲ್ಲ, ಆಮೇಲೆ ಏನೂ ಡ್ಯಾಮೇಜ್ ಆಗಿಲ್ಲ. ಒಂದು ಸಾರಿ ಸ್ಟಿಚ್ ಮಾಡಿಸೇನಿ, ಎಲ್ಲ ಫುಲ್ ಸ್ಟಿಚ್ ಮಾಡಿಸ್ಬಿಟ್ಟೇನಿ ತಂದಾಗನೇ. ಅದಾದಮೇಲೆ ಒಂಚೂರು ಡ್ಯಾಮೇಜ್ ಆಗಿಲ್ಲ, ಅವನು ಹಾಕ್ತೀನಿ. ಸೊ ಸ್ವಲ್ಪ ನೈಟ್ ಶೂಟ್ ಬೇಕಾಗಿತ್ತು. ಸೊ ಹಂಗಾಗಿ 2 ಜೊತೆ ತೊಗೊಂಡಿನಿ. ನಿನ್ನೆ ಬಂದ ತಕ್ಷಣ ಒಂದು ಜೊತೆ ಹಾಕ್ಕೊಂಡಿದ್ದೆ, ನೈಟ್ ವಾಶ್ ಮಾಡೋಕ್ಕಿಟ್ಟೀನಿ. ಸೊ ಇದಿಷ್ಟು ಕತೆ ಆಯಿತು. ಯಾವತ್ತೂ ಈ ಥರ ಆಗಿರಲಿಲ್ಲ. ಬಟ್ ಮೊನ್ನೆ ಆ ಥರ ನನಗೂ ಬಂದ ತಕ್ಷಣ ನೋಡಿದಾಗ ಶಾಕ್ ಆಯಿತು. ಅವ್ರು ಏನು ಅನ್ಕೋಬಾರ್ದು, ಯಾರಾದರೂ ನೋಡಿದ್ರೆ ಏನು ಅನ್ಕೋಬಾರ್ದು. ಈಗ ಅದು ಹಾಕೊಳ್ಳೋಕ್ಕೂ ಬರೋಂಗಿಲ್ಲ, ಅದು ಲಾಕ್ ಓಪನ್ ಮಾಡಿದಾಗೆ ನಾವು ಹಾಕ್ಕೋಬೇಕು. ಎಲ್ಲ ಸರ್ಚ್ ಮಾಡಿದ್ವಿ ನಾವು. ಇನ್ನು ಜಾಸ್ತಿ ಏನಾದರೂ ಅದನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಅಂದರೆ ಬಟ್ಟೆ ಡ್ಯಾಮೇಜ್ ಆಗಿಬಿಡ್ತೈತಿ. ಸೊ ಹಂಗಾಗಿ ಹಂಗೆ ಇಟ್ಟೀನಿ. ನಾಳೆ ಅಥವಾ ನಾಡಿದ್ದು ಓಪನ್ ಮಾಡಿಸಿ ಅವ್ರಿಗೆ ಕೊಟ್ಬಿಡ್ತೀನಿ. ಸೊ ಇದೊಂದು ಎಡ್ಬೆಟ್ಟಾಗಿತ್ತು. ಇನ್ನು ಇದು ನೈಟ್ ವೇರು. ಸೊ ಬಂದ ತಕ್ಷಣ ನಿನ್ನೆ ಒಂದು ನೈಟ್ ವೇರ್ ಹಾಕಿದ್ದೆ.
ಅದು ವಾಶ್ ಮಾಡೋಕ್ಕಿಟ್ಟೇನೆ. ಸೊ ಈ ಥರ ಐತಿ. ಇನ್ನು ಎಷ್ಟೊಂದು ಶಾಪಿಂಗ್ ಮಾಡ್ಕೊಂಡಿವಿ. ನನ್ನ ಮಗಳಿಗೆ ಬಟ್ಟೆ ತೊಗೊಂಡ್ವಿ, ನನ್ನ ಮಗನಿಗೆ, ನನ್ನ ಹಸ್ಬೆಂಡ್ಗೆ, ನಮ್ಮ ಮಾವನ ಮಕ್ಳಿಗೆ ಎಲ್ಲರಿಗೂ ಬಟ್ಟೆ ತೊಗೊಂಡ್ವಿ. ಎಲ್ಲ ಬಟ್ಟೆನೂ ನಾನು ಕೊಟ್ಟು ಕಳಿಸಿದ್ನಿ ಇವಾಗ. ಯಾಕಂದ್ರೆ ಅಲ್ಲೋಗಿ ನಮ್ಮ ಅಕ್ಕ ಎಲ್ಲನೂ ಸ್ಟಿಚ್ ಮಾಡಿ ಹೋಗ್ಲಿ ಹಬ್ಬಕ್ಕೆ ನಾವು ಇನ್ನೇನು ಡ್ರೆಸ್ ಹಾಕ್ಕೊಳ್ಳೋದಷ್ಟೇ ಎಲ್ಲನೂ ರೆಡಿ ಮಾಡಿಡ್ತಾರೆ. ಇನ್ನು ನನ್ನ ಪ್ರತಿಯೊಂದು ಬ್ಲೌಸು ನಮ್ಮ ಅಕ್ಕನ ಸ್ಟಿಚ್ ಮಾಡ್ತಾರೋ. ಹೊಸ ಸಾರಿ ತೊಗೊಂಡ್ರು ಅಷ್ಟೇ, ಸಾರಿ ತೊಗೊಳ್ಳೋದು ಆಕೆ ಕೈ ಕೊಟ್ಬಿಡ್ತೇನೆ. ಆಕಿನ ಎಲ್ಲ ಫಿಕೋ ಫಾಲ್ ಮಾಡಿಸಿ ಬ್ಲೌಸ್ ಸ್ಟಿಚ್ ಮಾಡಿಸಿ ಎಲ್ಲನೂ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಇದಿಷ್ಟ ಆಯಿತು. ಇನ್ನು ಫುಲ್ ಡೇ ಒಂದು ಸ್ವಲ್ಪ ಬೇಜಾರಾಕೈತಿ ನನಗೆ. ಯಾರಾದರೂ ಹೊರಗೆ ಯಾವುದಾದ್ರೂ ಒಂದು ಮಗು ಮಾತಾಡ್ತಂದ್ರೆ ನನ್ನ ಗುಂಡ ಮಾತಾಡ್ದಂಗೆ ಫೀಲ್ ಆಗತೈತಿ. ಸೊ ಒಂಚೂರು ಬೇಜಾರು ಅನ್ನೋದೈತಿ. ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡ್ತೀನಿ. ಆಮೇಲೆ ಸ್ವಲ್ಪ ಕೆಲಸ ಐತಿ. ನಿನ್ನೆ ಬಟ್ಟೆ ಎಲ್ಲನೂ ಹಾಗೆ ಬಿಟ್ಟು ಹೋಗಿದ್ವಿ, ಬಟ್ಟೆ ಒಗೆದಿರಲಿಲ್ಲ. ಜಸ್ಟ್ ಕಸ ಗುಡಿಸೋದು, ಪಾತ್ರೆ ಎಲ್ಲನೂ ಮಾಡ್ಕೊಂಡು ಹೋಗಿದ್ವಿ. ಸೊ ಒಂದು ಸ್ವಲ್ಪ ಬಟ್ಟೆ ತೊಳ್ಕೊಂಡು ಮತ್ತೆ ನಾನು ಅಡುಗೆ ಏನಾದ್ರು ರೆಡಿ ಮಾಡ್ತೀನಿ. ಬರ್ರಿ. ನಿಮ್ಮ ಜೀವನದಾಗ ತುಂಬ ಮುಖ್ಯವಾದದ್ದು ಏನು ಅಂತ ಯಾರಾದರೂ ಕೇಳಿದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಹೇಳೋದು ಮಕ್ಕಳೇ ನಮ್ಮ ಪ್ರಪಂಚ, ಅವ್ರಿಗೋಸ್ಕರನೇ ಇದೆಲ್ಲ, ಅವ್ರಿಗೋಸ್ಕರನೇ ಇಷ್ಟೆಲ್ಲ ಕಷ್ಟಪಡೋದು, ಇಷ್ಟೆಲ್ಲ ತ್ಯಾಗಗಳನ್ನು ಮಾಡೋದು, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅವ್ರಿಗೆ ಒಳ್ಳೆ ಉತ್ತಮ ಶಿಕ್ಷಣ ಕೊಡಬೇಕು, ಒಳ್ಳೆಯ ಸಂಸ್ಕಾರ ಹೇಳ್ಕೊಡ್ಬೇಕು, ತಪ್ಪು ಯಾವುದು ಸರಿ ಯಾವುದು ಅನ್ನೋದನ್ನು ಅವರಿಗೆ ಚಿಕ್ಕವರಿದ್ದಾಗಲೇ ಅರ್ಥ ಮಾಡಿಸ್ಬೇಕು. ಆ್ಯಂಡ್ ನಾವು ಯಾವ ತಪ್ಪು ಮಾಡಿದ್ದೀವೋ ಅದನ್ನು ನಮ್ಮ ಮಕ್ಕಳು ಮಾಡಬಾರ್ದು, ಅವ್ರು ಸರಿದಾರಿನಲ್ಲಿ ಹೋಗಬೇಕು. ಆ್ಯಂಡ್ ಅವ್ರ ಫ್ಯೂಚರ್ನಾಗ ಅವ್ರಿಗೆ ಯಾವುದೂ ಗಿಲ್ಟ್ ಕಾಡಬಾರ್ದು. ನಾವು ಇಂಥದ್ದು ಮಾಡಲಿಲ್ಲ, ಇಂಥದ್ದು ಕಲ್ತಿಲ್ಲ, ಇಂಥದ್ದು ಗೊತ್ತಿಲ್ಲ, ಹಿಂಗೇನೋ ಬೇರೆ ಮಾಡಬೇಕಿತ್ತು ಅಂತ. ಪ್ರತಿಯೊಂದನ್ನು ನಮ್ಮಪ್ಪ ನಮ್ಮಮ್ಮ ಕೊಟ್ಟಿದ್ದಾರೆ ಅಂಥೇಳಿ ಅವ್ರಿಗೆ ಅನ್ನಿಸ್ಬೇಕು. ನಾವು ಯಾವತ್ತೂ ಕುಗ್ಗಿ ಕಷ್ಟ ಅನುಭವಿಸಿ ಯಪ್ಪ ನಮ್ಗೆ ಯಾರೂ ಇಲ್ಲ ಅಂತ ನೋವು ಅನುಭವಿಸಿರ್ತೀವಿ, ಅದನ್ನು ಅವ್ರು ಅನುಭವಿಸ್ಬಾರ್ದು. ಯಾರಿದ್ದರೂ ಇಲ್ಲದೇ ಇದ್ದರೂ ಚೆನ್ನಾಗಿ ಹ್ಯಾಪಿಯಾಗಿ ನನಗೆ ನಾನೇ ಅಂತ ಬೆಳಿಬೇಕು ಅನ್ನೋದೇ ಪ್ರತಿಯೊಬ್ಬ ತಂದೆ ತಾಯಿಯರ ಕನಸಾಗಿರ್ತೈತಿ. ನನಗೂ ಅಷ್ಟೇ. ನನ್ನ ಲೈಫಲ್ಲಿ ಏನು ಕೊಡ್ತೀನೋ ಬಿಡ್ತೀನೋ ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ, ಒಳ್ಳೆ ಸಂಸ್ಕಾರ ಕಲಿತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಇದಷ್ಟೇ ನನಗಿರೋ ಆಸೆ. ಆ ಭಗವಂತನಲ್ಲಿ ನಾನು ಸದಾ ಕೇಳ್ಕೊಳ್ಳೋದು ಇದೊಂದನ್ನು. ಇನ್ನು ಮಧ್ಯಾಹ್ನ ನನ್ನ ಹಸ್ಬೆಂಡ್ ಊಟಕ್ಕೆ ಬರೋ ಟೈಮ್ ಆಯ್ತಾ, ಹಾಗಾಗಿ ಕ್ವಿಕ್ಕಾಗಿ ಏನಾದರೂ ರೆಸಿಪಿ ರೆಡಿ ಮಾಡ್ಬೇಕಂತೇಳಿ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಳಕತ್ತೀನಿ. ತುಂಬ ದಿನ ಆಗೋಗಿತ್ತ ಸೋಯಾಬೀನ್ ಪಲ್ಯ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಸೋಯಾಬೀನ್ ಪಲ್ಯ ಮಾಡ್ಕೊಂಡು ಬಿಡೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಳಕತ್ತೀನಿ. ಇಲ್ಲಿ ಸೋಯಾಬೀನ್ ಪಲ್ಯ ಮಾಡೋಕ್ಕೆ ನಾನು ಶೇಂಗಾ ಹುರ್ಕೊಳಕತ್ತೀನಿ. ಒಂದು ಸ್ವಲ್ಪ ಜಾಸ್ತಿನೇ ಶೇಂಗಾ ಹುರ್ಕೊಳಕತ್ತೀನಿ. ಯಾಕಂದರೆ ನನ್ನ ಮಗಳು ಸುಮಾರು ದಿನದಿಂದ ಶೇಂಗಾ ಉಂಡಿಗೆ ಹೇಳಕತ್ತಾಳ. ಆಕೆಗೆ ಶೇಂಗಾ ಉಂಡೆ ತಿನ್ಬೇಕಂತ ಆಸೆ. ರೆಗ್ಯುಲರಾಗಿ ಸ್ಕೂಲ್ನಾಗ ಡಬ್ಬಿಗೆ ಶೇಂಗಾ ಉಂಡೆ ಹಾಕ್ತಿದ್ದೆ. ಸೊ ಹಂಗಾಗಿ ಅವಳಿಗೆ ಮತ್ತೆ ತಿನ್ಬೇಕಂತ ಆಸೆ ಆಗೈತಿ. ಈ ಸ್ಕೂಲ್ ರಜೆ ಕೊಟ್ಟಾಗಿಂದನೂ ಸ್ನ್ಯಾಕ್ಸ್ನ ಮಾಡಿಲ್ಲ, ಹಾಕಿಲ್ಲ ಆಕೆಗೆ. ಹಂಗಾಗಿ ಶೇಂಗಾ ಉಂಡೆ ಮಾಡಿಕೊಡಮ್ಮ ಅಂತಂದ್ಲು. ಸ್ವಲ್ಪ ತೆಗೆದಿಟ್ಟಿನಿ. ಇನ್ನು ಸೋಯಾಬೀನ್ ನೆನೆದವ, ಅವನು ಎತ್ತಿ ಸೈಡಿಗೆ ಇಟ್ಟೆ, ನೀರೆಲ್ಲನೂ ಹಿಂಡಿ. ಇನ್ನು ಶೇಂಗಾದಾಗಿನ ಒಂದು ಅರ್ಧ ಸ್ವಲ್ಪ ಶೇಂಗಾ ಮಿಕ್ಸಿ ಜಾರ್ಗೆ ಹಾಕಿ, ಒಂದು ಅರ್ಧ ಒಳಗೋಷ್ಟು ಈರುಳ್ಳಿ, ಒಂದು ಅರ್ಧ ಟೊಮೆಟೊ, ಒಂದು ಸ್ವಲ್ಪ ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕೀನಿ. ಒಂದು ಸ್ವಲ್ಪ ಮಸಾಲೆ ರೀತಿ ಹಾಕಿ ಗ್ರೇವಿ ಮಾಡ್ಬೇಕಂತೇಳಿ ಮಾಡ್ಕೊಳಕತ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಜೀರಿಗೆ ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ತೊಗೋತೀನಿ. ಅದಾದಮೇಲೆ ಒಂದು ಕಡಾಯಿ ಬಿಸಿ ಇಟ್ಟ, ಕಡಾಯಿಗೆ ಎಣ್ಣೆ ಹಾಕಿ, ಇದು ಸ್ವಲ್ಪ ಗ್ರೇವಿ ರೀತಿ ಮಾಡೋದ್ರಿಂದ ಒಂಚೂರು ಎಣ್ಣೆ ಜಾಸ್ತಿ ಹಾಕಬೇಕಾಕೈತಿ. ಕಡಿಮೆ ತಿನ್ನೋರು ಕಡಿಮೆನೂ ಹಾಕ್ಕೋಬೋದು. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಜಾಸ್ತಿ ಗ್ರೇವಿ ಆಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಾಗ್ತೈತಿ, ತಿನ್ನೋಕ್ಕೆ ಟೇಸ್ಟ್ ಆಕೈತಿ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಿಡಿಯೋಕ್ಕೆ ಹಾಕಿ ಮಿಕ್ಕಿರೋ ಅರ್ಧ ಹೋಳಿದ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕೀನಿ. ಆಮೇಲೆ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕೊಂಡಿನಿ. ಗ್ರೇವಿ ರೀತಿ ಬರೋದ್ರಿಂದ ಒಂದು ರೀತಿ ಹೋಟೆಲ್ ಸ್ಟೈಲ್ ಟೇಸ್ಟು ಆಮೇಲೆ ಲುಕ್ಕು ಹಾಗೆ ಕಾಣ್ತೈತಿ. ಸೊ ಹಾಗಾಗಿ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳಕ್ಕೆ ಬಿಟ್ಟರೆ ಜಲ್ದಿ ಸಾಫ್ಟ್ ಆಗ್ತಾವೆ ಈರುಳ್ಳಿ ಉಪ್ಪು ಹಾಕೋದ್ರಿಂದ. ಹಾಕಿ ಆದಮೇಲೆ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಖಾರಕ್ಕೆ ಅಂಥೇಳಿ ಅಚ್ಚ ಖಾರದ ಪೌಡ್ರು, ಧನಿಯಾ ಪೌಡ್ರು, ಆಮೇಲೆ ಇದಿಷ್ಟನ್ನು ಹಾಕಿ ಫಸ್ಟ್ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎರಡು ಮಸಾಲೆ ಒಳಗಿನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತೀನಿ, ಶೇಂಗಾ ಮಸಾಲೆ ಹಾಕಿ ಒಂದು ಸ್ವಲ್ಪ ಹೊತ್ತದನ್ನು ಫ್ರೈ ಮಾಡ್ಕೋಬೇಕು. ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ವೇಟ್ ಮಾಡಬೇಕು. ಇವಾಗ ಸೈಡ್ನಾಗ ಎಲ್ಲನೂ ಎಣ್ಣೆ ಬಿಟ್ಕೊಂಡೈತಿ. ಈ ರೀತಿ ಮಾಡೋದ್ರಿಂದ ಅಚ್ಚ ಖಾರದ ಪೌಡ್ರ್ ಸ್ಮೆಲ್ ಬರೋಂಗಿಲ್ಲ. ಅಚ್ಚ ಖಾರ ಪೌಡ್ರ್ ಹಾಕಿದಾಗ ಒಂದು ಸ್ವಲ್ಪ ಹಸಿ ವಾಸನೆ ಬರ್ತಿರ್ತೈತಿ, ಖಾರದ ಘಾಟ್ ಬರ್ತಿರ್ತೈತಿ. ಸೊ ಈ ಥರ ಮಾಡಿದರೆ ಘಾಟ್ ಬರೋಂಗಿಲ್ಲ. ಇವಾಗ ಟರ್ಮರಿಕ್ ಪೌಡ್ರ್ ಆಮೇಲೆ ಗರಂ ಮಸಾಲ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು.
ಇವಾಗ ಮಸಾಲೆ ರುಬ್ಬಿದ ಮಿಕ್ಸಿ ಜಾರ್ನಾಗ ಒಂದು ಸ್ವಲ್ಪ ನೀರು ಹಾಕಿ ಆ ನೀರನ್ನ ಹಾಕ್ಬೇಕು. ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಪ್ರಮಾಣ ನಾವು ನೀರು ಹಾಕ್ಕೋಬೇಕು. ಸ್ವಲ್ಪ ಗಟ್ಟಿ ಬೇಕಾದ್ರೆ ಕಡಿಮೆ ಹಾಕ್ಕೋಬೇಕು, ತೆಳು ಬೇಕಾದ್ರೆ ಜಾಸ್ತಿ ಹಾಕ್ಕೋಬೇಕು. ಲಾಸ್ಟ್ನಾಗ ನಾವು ನೆನೆಸಿಟ್ಟಿರೋ ಸೋಯಾಬೀನ್ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಕುದಿಯೋಕ್ಕೆ ಬಿಟ್ಟು ಟೇಸ್ಟ್ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ. ಇದು ಆಪ್ಷನಲ್ಲ, ನಿಮ್ಗೆ ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಲಾಸ್ಟಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಬೇಕು. ನಾನು ಜಾಸ್ತಿ ಈ ಸೋಯಾಬೀನ್ ಪಲ್ಯ ತರಕಾರಿ ಇಲ್ಲದೇ ಇರೋ ಟೈಮ್ನಾಗ ಮಾಡಿರ್ತೀನಿ. ಇದಕ್ಕೆ ಜಾಸ್ತಿ ತರಕಾರಿ ಏನು ಬೇಕಾಗಂಗಿಲ್ಲ. ಇವಾಗ ತರಕಾರಿ ಇರಲಿಲ್ಲ, ಸೊ ಹಂಗಾಗಿ ಮಾಡ್ಕೊಂಡಿನಿ. ಸೊ ಇದಿಷ್ಟು ರೆಸಿಪಿ ನಾನು ಮಾಡಿರೋ ಸ್ಟೈಲ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನೀವು ಒಂದು ಸಾರಿ ಮನೆಯಾಗ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ಯಾವ ಥರ ಬಂತು ಅಂತ ಹೇಳಿ ನಂಗೆ ಕಾಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಇನ್ನು ಮಧ್ಯಾಹ್ನ ಊಟ ಮಾಡಿ ನನ್ನ ಹಸ್ಬೆಂಡ್ ಮತ್ತು ಆಫೀಸ್ಗೆ ಹೊಂಟ್ರೆ. ಸೊ ನನ್ನ ಮಗಳಿಗೆ ಪಪಾಯ ಅಂದ್ರೆ ಭಾಳ ಇಷ್ಟ. ನಮ್ಮ ಮನೆಯಾಗ ಎಲ್ಲರಿಗೂ ಗೊತ್ತಾ, ಪಪಾಯ ಇತ್ತಂದ್ರೆ ಫಸ್ಟ್ ಅಕ್ಕಿ ನೆನಪಾಗ್ತೈತಿ. ಅಕ್ಕಿಗೆ ಅಂತೇಳಿ ಎತ್ತಿಟ್ಟ ಮಿಕ್ಕಿದವ್ರು ತಿಂತೇವೆ ನಾವು. ಇವಾಗ ಅಕ್ಕಿನೂ ಕಟ್ ಮಾಡ್ಕೊಂಡು ತಿಂದು ಅವ್ರ ಅಪ್ಪಾಜಿಗೂ ಒಂದೆರಡು ಪೀಸ್ ಕೊಟ್ಟಲು, ನನಗೂ ಕೊಟ್ಟಲು. ಮಧ್ಯಾಹ್ನ ಊಟ ಮಾಡ್ಕೊಂಡು ನನ್ನ ಹಸ್ಬೆಂಡ್ ಹೋದ್ಮೇಲೆ ಮಿಕ್ಕಿರೋ ಊಟ ಮಾಡಿದ ಪಾತ್ರೆ ಎಲ್ಲ ತಿಕ್ಕಿ ಸಿಂಕ್ ಕ್ಲೀನ್ ಮಾಡಿದ್ನಿ. ಅಂದರೆ ನಾ ಸಾಯಂಕಾಲ 5 ಗಂಟೆವರೆಗೂ ಫ್ರೀ ಇರ್ತೀನಿ. ಆವಾಗ ನಾನು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಕೊತಿರ್ತೀನಿ. ಸೊ ಇವತ್ತೊಂದೇ ದಿನಕ್ಕೆ ಇಷ್ಟೊಂದು ಅನುಭವ ನನ್ನ ಲೈಫ್ನಾಗ ಆಯ್ತಾ. ಸೊ ಇದಿಷ್ಟು ಇವತ್ತಿನ ನನ್ನ ಲೈಫ್ ಅಪ್ಡೇಟ್ಸು. ನಾನು ನನ್ನ ಲೈಫ್ನ ಪ್ರತಿಯೊಂದು ಮೂಮೆಂಟ್ಸು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ನನ್ನ ಲೈಫ್ ಸ್ಟೈಲ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೊಂದು ಮುಖ್ಯವಾದ ವಿಚಾರ, ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ನನ್ನ ಯೂಟ್ಯೂಬ್ ಜರ್ನಿನ ಇನ್ನೂ ಬೆಟರ್ ಮಾಡೋಕ್ಕೆ ಸಹಾಯ ಆಗ್ತೈತಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಾಗ. ಬಾಯ್, ಟೇಕ್ ಕೇರ್.